ವೀಕ್ಷಕ ಪ್ರಭುಗಳಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ KDTV ಕನ್ನಡ. ನಾನು ಪ್ರವೀಣ್ ಹಡ್ಪರ್. ಪ್ರಭುಗಳೇ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿರ್ತಕ್ಕಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೂ ಅವರ ಸಹೋದರ ವಿಧಾನ ಪರಿಷತ್ ಸದಸ್ಯ ಚನ್ರಾಜ್ ಹಟ್ಟಿಹೊಳಿ ಪ್ರಯಾಣಿಸುತ್ತಿದ್ದ ಕಾರು ಅಪಘಾತಕ್ಕೀಡಾದಂತಹ ಸಂಗತಿ ರಾಜ್ಯ ಬೆಳಗಾವಿಯತ್ತ ನೋಡುವಂತಹ ಒಂದು ಪ್ರಸಂಗಕ್ಕೆ ಇವತ್ತು ಎಡೆ ಮಾಡಿ ಕೊಟ್ಟಿದೆ. ಸದ್ಯ ಅಪಾಯದಿಂದ ಪಾರಾಗಿದ್ದಾರೆ. ಅಷ್ಟಕ್ಕೂ ಈ ಘಟನೆ ಹೇಗಾಯಿತು ಅಂತ ಒಂದಿಷ್ಟು ಡೀಟೇಲ್ಸ್ ನೋಡ್ತಾ ಹೋಗೋಣ. ಪ್ರಭುಗಳೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಅವರ ಸಹೋದರ CLP ಸಭೆ ಮುಗಿಸಿ ಹೋಗುತ್ತಿರುವಾಗ ಮುಂಜಾನೆ ಸುಮಾರು 4 ರಿಂದ 5 ಗಂಟೆ ಆಸುಪಾಸು ಕಿತ್ತೂರಿನ ಅಮ್ಮರಗಟ್ಟಿ ಬಳಿ ಸುಮಾರು 60 ರಿಂದ 80 ವೇಗದಲ್ಲಿ ಇನೋವಾ ಕಾರ್ ಚಾಲಕನ ನಿಯಂತ್ರಣ ತಪ್ಪಿ ಮರಕ್ಕೆ ಅಪ್ಪಳಿಸುತ್ತೆ. ಇದರ ಪರಿಣಾಮ ಕಾರಿನ 6 ಏರ್ ಬ್ಯಾಗ್ಗಳು ಓಪನ್ ಆಗ್ತವೆ. ಇದರಿಂದ ಪ್ರಾಣಕ್ಕೆ ಅಪಾಯವಾಗದೆ ಒಳಪೆಟ್ಟುಗಳಾಗ್ತವೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆನ್ನಿಗೆ ಏಟಾಗಿದ್ದು ಅವರ ಸಹೋದರನಿಗೆ ತಲೆಗೆ ಏಟಾಗಿರುವಂತದ್ದು. ವೇಗವಾಗಿ ಬರ್ತಿದ್ದ ಕಾರು ಮುಂದೆ ಇದ್ದ ಲಾರಿಯನ್ನ ಓವರ್ಟೇಕ್ ಮಾಡಿ ಮುಂದೆ ಹೋಗುವಾಗ ಒಂದು ನಾಯಿ ಅಡ್ಡ ಬರುತ್ತೆ. ಅದನ್ನ ತಪ್ಪಿಸಲು ಹೋದಂತಹ ಡ್ರೈವರ್ ಕಾರಿನ ನಿಯಂತ್ರಣವನ್ನ ಕಳೆದುಕೊಂಡು ಬಿಡ್ತಾನೆ. ಆ ಸಮಯದಲ್ಲಿ ಏನಾಗತ್ತೆ ಅಂತಂದ್ರೆ, ಓವರ್ಟೇಕ್ ಮಾಡುವಾಗ ನಂತರ ಎದುರುಗಡೆ ಬಂದಿರತಕ್ಕಂತಹ ಒಂದು ನಾಯಿ ಏನೋ ಅಡ್ಡ ಬರುತ್ತೆ ಅಂತ ಹೇಳಿದಾಗೆ ಅಲ್ಲಿ ಅದನ್ನ ಸ್ವಲ್ಪ ತಪ್ಪಿಸ್ಕೊಳಕ್ ಹೋಗ್ತಾನೆ. ಸೊ ಅದರಿಂದ ಮುಂದೆ ಒಂದು ಮರ ಇರುತ್ತೆ, ಒಂಟಿ ಮರ. ಆ ಮರಕ್ಕೆ ಗುದ್ದಿ ಬಿಡ್ತಾನೆ. ಆ ಮರ ಇರದಿದ್ರೆ ಇನ್ನು ಹೆಚ್ಚಿನ ಅವಘಡ ಆಗ್ತಾ ಇತ್ತು ಅನ್ಸುತ್ತೆ. ಕಾರು ಪಲ್ಟಿ ಆಗೋ ಸಾಧ್ಯತೆ ಹೆಚ್ಚಿರುತ್ತೆ. ಮರದಿಂದ ಇವರ ಜೀವ ಉಳಿದಿದ್ದು ಎಂಬುದನ್ನ ಅಲ್ಲಗಳೆಯೋ ಹಾಗಿಲ್ಲ. ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಷಯವಾಗಿ DK ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ನಡುವೆ ವಾದ ವಿವಾದ ಆಗುತ್ತೆ. DCC ಕಚೇರಿಯನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಕಟ್ಟಿದ್ದು ಅಂತ ಹೇಳ್ತಿರುವಂತಹ DK ಶಿವಕುಮಾರ್ ಅವರು ಇದಕ್ಕೆ ಸಿಟ್ಟಾಗಿರ್ತಕ್ಕಂತಹ ಜಾರಕಿಹೊಳಿ ಮೈ ಕಿತ್ತುಕೊಳ್ಳುವಂತಹ ರೀತಿಯಲ್ಲಿ 3 ಕೋಟಿ ರೂಪಾಯಿಗಳನ್ನ ನಾನು ಕೊಟ್ಟಿದ್ದೇನೆ DCC ಕಚೇರಿಯನ್ನ ಕಟ್ಟಲಿಕ್ಕೆ. ನೀವು ಪದೇ ಪದೇ ಈ ರೀತಿ ಮಾತನಾಡಬಾರ್ದು, ಇದರಿಂದ ಇನ್ನೊಬ್ಬರನ್ನ ಅವಮಾನ ಮಾಡಬಾರ್ದು ಅಂತ ಹೇಳಿ ಸತೀಶ್ ಜಾರಕಿಹೊಳಿ ಹೇಳ್ತಾರೆ. ಇಲ್ಲ, ನಾನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಪ್ರೋತ್ಸಾಹ ಮಾಡುವ ಉದ್ದೇಶದಿಂದ ಹಾಗೆ ಹೇಳಿದೆ ಅಂತ ಸಮಜಾಯಿಷಿಯನ್ನು ಕೊಡ್ತಾರೆ. ಕೋಲ್ಡ್ ವಾರ್ ನಂತೆ ಇದ್ದ ಮುನಿಸು ಈಗ ಸಭೆಯಲ್ಲಿ ಕಿತ್ತಾಡಿಕೊಳ್ಳುವಂತಹ ಮಟ್ಟಕ್ಕೆ ಹೋಗಿಬಿಟ್ಟಿದೆ. ಒಟ್ಟಿನಲ್ಲಿ ವೀಕ್ಷಕ ಪ್ರಭುಗಳೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆದಷ್ಟು ಬೇಗ ಗುಣಮುಖರಾಗಿ ನಮ್ಮ ರಾಜ್ಯ ರಾಜಕಾರಣಕ್ಕೆ ಮತ್ತೆ ಬರಲಿ ಮತ್ತು ಅವರ ಜೊತೆ ಇದ್ದಕ್ಕಂತಹ ಅವರ ಸಹೋದರ ಮತ್ತು ಡ್ರೈವರು ಮತ್ತು ಅದು ಗೌರ್ಮೆಂಟ್ ವೆಹಿಕಲ್ ಆಗಿತ್ತು, ನುಜ್ಜುಗುಜ್ಜಾಗಿದೆ, ಮುಂದಿನ ಸೀಟ್ ಗಳೆಲ್ಲ ಒಂದ್ ರೀತಿ ಹಿಂದೆ ಬಂದಿದೆ, ನಂತರ ಅಲ್ಲಿ ಒಂದು ಲೈಟ್ ಗಳೇನಿರ್ತಾವೆಲ್ಲ ಒಡೆದು ಹೋಗಿರುವಂತಹ ಸ್ಥಿತಿ ನೀವು ನೋಡ್ತಿರ್ಬೋದು. ಸರ್ಕಾರಿ ವಾಹನ ಅಂತ ಇದು. ಸೊ ಈ ರೀತಿ ಒಂದು ಆಗಿಬಿಟ್ಟಿದೆ. ಇಂತಹ ಒಂದು ಘಟನೆಗೆ ಇವತ್ತು ಬೆಳಗಾವಿ ಸಾಕ್ಷಿ ಆಗಿಬಿಟ್ಟಿದೆ. ಸೊ ಸ್ನೇಹಿತರೆ, ಮುಂದಿನ ಒಂದು ರೋಚಕ ವಿಭಿನ್ನವಾಗಿರ್ತಕ್ಕಂಥವರೊಂದಿಗೆ ಮತ್ತೆ ಬರ್ತೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೊಂದು ರೋಚಕ ವಿಭಿನ್ನವಾಗಿರ್ತಕ್ಕಂತಹ ಒಂದು ಮಾಹಿತಿಯನ್ನು ಹೊತ್ತಾ ಇರ್ತೀನಿ. ಅಲ್ಲಿಗೂ ನಮಸ್ಕಾರ, ಒಂದೇ ಮಾತಾರ.